ಸದ್ಯಕ್ಕೆ ಪರಿಸ್ಥಿತಿ ಏನಿದೆ ನೋಡ್ರಿ, ಇವತ್ತು ಕಂಡೀಷನ್ ಏನಿದೆ ಇವತ್ತು ಅಂದ್ರೆ ಇದು ಅನೈತಿಕ ತಾಣ ಆಗ್ತಾ ಇದೆ. ಮತ್ತೆ ಇಲ್ಲಿ ಸಂಡಾಸ ಉಚ್ಚಿ ಮತ್ತೆ ಎಲ್ಲಿ ಬೇಕಾದಲ್ಲಿ ಕಸ ಗಲೀಜ್ ಮಾಡ್ತಿದ್ದಾರೆ, ಇದು ದಾರು ಕುಡಿತಿದ್ದಾರೆ. ದೊಡ್ಡ ಒಂದು ಬೆಲೆ ಇದೆ ಒಂದು ಇಂದಿರಾ ಕ್ಯಾಂಟೀನ್ಗೆ, ಬಟ್ ಅದು ಉದ್ಘಾಟನೆ ಆಗ್ತಾ ಇಲ್ಲ, ಮತ್ತೆ ಅದು ಕೆಲಸನೇ ಮುಗ್ತಾ ಇಲ್ಲ. ಅದು 1 ವರ್ಷ ಆಯ್ತ್ರಿ. ಇದು MB ಪಾಟೀಲ್ರಾಗ್ಲಿ ಯತ್ನಾಳ್ ಗೌಡ್ರಾಗ್ಲಿ, MB ಪಾಟೀಲ್ರಾಗ್ಲಿ ಯತ್ನಾಳ್ ಗೌಡ್ರಾಗ್ಲಿ, ಮಹಾನಗರ ಪಾಲಿಕೆ ಆಗ್ಲಿ, ಜಿಲ್ಲಾಡಳಿತ ಯಾರೇ ಆಗ್ಲಿ, ಅವರಿಗೆ ಯಾವಾಗ ಫೈದೆ ಸಿಗ್ತೈತಿ ಅದು ಕ್ಯಾಲ್ಕುಲೇಷನ್ ಮಾಡಿ ಜನರಿಗೆ ಕೊಡೋರು. ಸ್ಮಾರ್ಟ್ ಸಿಟಿ ಅನ್ ಮಣ್ಣಾಗ ಮಾಡ್ತಾರ. ಅವ್ರಿಗೆ ಅವರು ಕಾರ್ನಾಗ ಬರ್ತಾರ, ಅವ್ರ ಏನ್ ಬಸ್ಸಿಗೆ ಹೋಗ್ತಾರ. ಯತ್ನಾಳ್ ಗೌಡ್ರಾಗ್ಲಿ MB ಪಾಟೀಲ್ ಅವರು ನೋಡ್ರಿ AC ಕಾರ್ನಲ್ಲಿ ಅಡ್ಡಾಡೋರು. ಅವ್ರಿಗೆ ಗೊತ್ತಿರಂಗಿಲ್ಲ ಬಸ್ ಸ್ಟ್ಯಾಂಡ್ ಏನೈತಿ, ಯಾವ ತರ ಇದೆ ಬಂದ್ ಸರ್ವೆ ಮಾಡ್ಯಾರ. ಯತ್ನಾಳ್ ಗೌಡ್ರು ಯಾವಾಗ ಬಂದ್ ನೋಡ್ಯಾರ. ಅವಾರ್ಡ್ ಏನ್ ಮಣ್ಣಾಗ ಸಿಗಿ ಸುಮ್ನೆ ಬಂಡಲ್ ಬಾಜಿ ಮಾತಾಡಿದ್ರೆ ಎಲ್ಲ ಸುಮ್ನೆ ಬಂಡಲ್ ಬಾಜಿನೇ ಎಲ್ಲ. ಇವು ಎಲ್ಲ ಬಂಡಲ್ ಬಾಜಿ ಬಿಡ್ರಿ. ನಮ್ಮೆಲ್ಲ ನಮ್ ಅವ್ರೇನ್ ತಗೊಂಡ್ರ ಜನರು ಹುಚ್ಚರ ತಗೊಂಡಾರ. ಈ MB ಪಾಟೀಲ್ ಅಂದ್ರೆ ಉಸ್ತುವಾರಿ ಅಂದ್ರೆ ಬಿಜಾಪುರದ ಬಾಸ್ ಅಂತಾರ. ಯಾ ಬೋಲ್ಯಾ ಬಾಸ್ ಅಂದ್ರೆ ಎಲ್ಲಾರ್ಗಿ ಆರ್ಡರ್ ಮಾಡೋರು. ಅವ್ರು ಆರ್ಡರ್ ಮಾಡಿದ್ರೆ ನಾಳೆನೆ ಉದ್ಘಾಟನೆ ಆಗ್ತಿದ್ದು. ಎಂಟೈರ್ ಕರ್ನಾಟಕದಲ್ಲಿ, ಎಂಟೈರ್ ಬಿಜಾಪುರದಲ್ಲಿ ಏನೇ ಕೆಲಸ ಆದ್ರೂ GST ಟ್ಯಾಕ್ಸ್ ಜನರ ದುಡ್ಡಿಲ್ಲ. ಒಂದು ಬಿಕಾರಿ ಟ್ಯಾಕ್ಸ್ ಕೊಡ್ತಾನ ಇಲ್ಲಿ ಬಿಜಾಪುರದಾಗ, ಒಂದು ಬಿಕಾರಿ ಅಂತ. ಅವರು ಏನೋ ವಿಚಾರ ಅಟಲ್ ಕ್ಯಾಂಟೀನ್ ಅದ್ರ ಮಾಡ್ತಿದ್ರು ಅವರು. ಅನ್ನಪೂರ್ಣ ಕ್ಯಾಂಟೀನು, ಅಟಲ್ ಕ್ಯಾಂಟೀನು ಅವ್ರು ಇನ್ನೂ ಮಾಡಿಲ್ಲ. ಹಾಗಾದ್ರೆ ಮಾಡ್ತಿದ್ರ ಇವತ್ತು ನಾಳೆನೇ ಉದ್ಘಾಟನೆ ಮಾಡ್ತಿದ್ರು ಅವರು ಯತ್ನಾಳ್ ಗೌಡ್ರು. यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। बीजापुर के अधूरे इंदिरा कैंटीन में हो रहे हैं अनैतिक काम। जैसा कि आप सब जानते हैं कि राइट टू फूड योजना के तहत हमारे देश में कोई भी भूखा न सोए, इसी के लिए इंदिरा कैंटीन बनाकर गरीबों और ज़रूरतमंदों के लिए बहुत ही कम दामों में सुबह का नाश्ता और 2 वक्त का खाना देने के लिए दिवंगत प्रधानमंत्री श्रीमती इंदिरा गांधी के नाम पर इंदिरा कैंटीन बनाए गए हैं। इसी कड़ी में शहर बीजापुर के सेंट्रल बस स्टैंड में भी पिछले 6-7 महीनों से इंदिरा कैंटीन बनाया जा रहा है, जो अब तक अधूरा है। अब इस अधूरे बिल्डिंग कंस्ट्रक्शन में अनैतिक काम शुरू हो चुके हैं। लोग इसे शराब का अड्डा बना चुके हैं और साथ ही स्वच्छ भारत योजना की धज्जियां उड़ाते हुए यहां पर गंदगी फैला रहे हैं। इस बात पर अपना आक्रोश और चिंता व्यक्त करते हुए हेरिटेज एक्टिविस्ट हमजा महबूब ने उस्तुवारी मंत्री डॉक्टर MB पाटिल, MLA यत्नाळ और पुलिस विभाग से गुहार लगाते हुए इस बिल्डिंग का काम पूरा करके यहाँ इंदिरा कैंटीन की शुरुआत करके यहाँ हो रहे गलत कामों को रोकने का आग्रह किया। ನೋಡ್ರಿ, ನಾವು ಇಲ್ಲಿ ಆಕ್ಚುಲಿ ಬಂದಿದ್ದು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಅಂತ ಇದೆ ರೀ. ಇನ್ನು ಸದ್ಯಕ್ಕೆ ಇದೆ, ಬಟ್ ಇನ್ನೂ ಅದರದ್ದು ಉದ್ಘಾಟನೆ ಆಗಿಲ್ಲ. ಇದು ಸರಿ ಸುಮಾರು ಆಲ್ಮೋಸ್ಟ್ ಆಲ್ 1 ವರ್ಷ ಆಯ್ತು ರೀ ಇನ್ಸ್ಟಾಲ್ ಮಾಡಿ ಇದು ಇಂದಿರಾ ಕ್ಯಾಂಟೀನ್. ಇನ್ನೂ ಆದ್ರ ಇದು ಜನರಿಗೆ ಅರ್ಪಣೆ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಮತ್ತು ಇದ್ರ ಸದ್ಯಕ್ಕೆ ಪರಿಸ್ಥಿತಿ ಏನಿದೆ ನೋಡ್ರಿ, ಇವತ್ತು ಕಂಡೀಷನ್ ಏನಿದೆ ಇವತ್ತು ಅಂದ್ರೆ ಇದು ಅನೈತಿಕ ತಾಣ ಆಗ್ತಾ ಇದೆ. ಮತ್ತೆ ಇಲ್ಲಿ ಸಂಡಾಸ ಉಚ್ಚಿ ಮತ್ತೆ ಎಲ್ಲಿ ಬೇಕಾದಲ್ಲಿ ಕಸ ಗಲೀಜ್ ಮಾಡ್ತಿದ್ದಾರೆ, ಇದು ದಾರು ಕುಡಿತಿದ್ದಾರೆ. ಅಂದ್ರೆ ಯಾರು ಸೆಕ್ಯೂರಿಟಿ ಇಲ್ಲಲ್ಲ ಇಲ್ಲಿ, ಕೇಳೋರಿಲ್ಲ ಹೇಳೋರಿಲ್ಲ. ಮತ್ತೆ ಹಿಂಗಾಗಿ ಇಲ್ಲಿ ಮತ್ತೆ ಲೈಟ್ಸ್ ಇಲ್ಲ. ಹೈಮಸ್ ಹಾಕ್ಯಾರ, ಅಲ್ಲಿ ಹೈಮಸ್ ಬೆಳಕೆ ಇಲ್ಲ. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ 2 ಕಡೆ ಹೈಮಸ್ ಹಾಕ್ಯಾರಿ. ಇನ್ನೂ ಆದ್ರೆ ಅದು ಹೈಮಸ್ ಹಾಕಿ ಮತ್ತೆ 3 ತಿಂಗಳಾಯ್ತು, ಮತ್ತೆ ಇನ್ನೂವರೆಗೆ ಅದು ಹೈಮಸ್ ಲೈಟ್ ಇಲ್ಲ, ಬೆಳಕೆ ಇಲ್ಲ ಬಸ್ ಸ್ಟ್ಯಾಂಡ್ ಒಳಗಡೆ. ಮತ್ತೆ ಬೋರ್ಡ್ ಬಗ್ಗೆನೂ ಮಾತಾಡಿದ್ರು DCಗೆ, KSRT DCಗೆ. ಈ ತರ ಪರಿಸ್ಥಿತಿ ಇದೆ ಇವತ್ತು. ಗಬ್ಬನ ಆಗ್ತಾ ಇದೆ ಬಸ್ ಸ್ಟ್ಯಾಂಡ್, ಸೆಂಟ್ರಲ್ ಬಸ್ ಸ್ಟ್ಯಾಂಡ್. ಯಾವ ತರ ಹೈಟೆಕ್ ಇಡಬೇಕಾಗಿತ್ತು ಅದ್ರದ್ದು ಇನ್ನೂ ಆ ವಿಚಾರದಲ್ಲೇ ಇದಾರೆ. ಇನ್ನೂ ಏನ್ ಮಾಡ್ಬೇಕಂತ ಹೇಳಿ ನೋಡ್ರಿ. ಈ ಜನರದು ಈಗ ಎಲ್ಲಾ ಟ್ಯಾಕ್ಸ್ GST ಎಲ್ಲಾ ಜನರು ಕೊಟ್ಟು ಜನರಿಗೆ ಇದು ಅರ್ಪಣೆ ಆಗ್ತಾ ಇಲ್ಲ ಅಂದ್ರೆ ಒಂದು ದುರಂತ ಅಂತ ಹೇಳಕ್ ಬಯಸ್ತೀನಿ. ಇದು ಎಷ್ಟು ಪ್ರಾಮುಖ್ಯತೆ ಇದೆ ಒಂದು ಇಂದಿರಾ ಕ್ಯಾಂಟೀನ್ ಅಂದ್ರೆ, ಇಲ್ಲೆಲ್ಲ ಸುಮಾರು
ಬಡವರು ಗ್ರಾಮೀಣ ಭಾಗದಿಂದ ಜನರು ಬರ್ತಾರೆ ಊರಿಗೆ ಹೋಗುದು ಬರುದು ಅವ್ರಿಗೆ ಪಾಪ ಅವ್ರಿಗೆ ಒಂದ್ ಹೊತ್ತೊಂದು ಸ್ವಲ್ಪ ನಾಷ್ಟಾ ಗಿಷ್ಟ ಮಾಡಿ ಒಂದ್ ಹೊತ್ತೊಂದು 10 ರೂಪಾಯಿ ಕೊಟ್ಟು ಊಟ ಮಾಡಿ ಹೋಗೋಷ್ಟು ಅನುಕೂಲ ಮಾಡ್ಕೊಡ್ಬೇಕ್ರಿ. ಆಕ್ಚುಲಿ ಅಷ್ಟು ದೊಡ್ಡ ಒಂದು ಬೆಲೆ ಇದೆ ಒಂದು ಇಂದಿರಾ ಕ್ಯಾಂಟೀನ್ಗೆ. ಬಟ್ ಅದು ಉದ್ಘಾಟನೆ ಆಗ್ತಾ ಇಲ್ಲ ಮತ್ತು ಅದು ಕೆಲಸನೇ ಮುಗ್ತಾ ಇಲ್ಲ. ಅದು 1 ವರ್ಷ ಆಯ್ತ್ರಿ. ಇದು MB ಪಾಟೀಲ್ ಆಗ್ಲಿ ಯತ್ನಾಳಗೌಡ್ರಾಗ್ಲಿ. ಬಟ್ ಇದು ನೋಡ್ರಿ ಎಷ್ಟು ಬೇಗ ಆಗ್ತದೆ ಎಷ್ಟು ಬೇಗ ಅದು ಮಾಡ್ಕೊಡ್ಬೇಕ್ರಿ ಜನರಿಗೆ. ಇಲ್ಲ ಅಂತ ಏನ್ ಮಾಡ್ರಿ, ಈಗ ನೋಡ್ರಿ ನಮ್ಮ ಚೆನ್ನಮ್ಮ ಸರ್ಕಲ್ ಇದೆ 1 ವರ್ಷ ಆದ್ರೂ ಹಂಗೆ ನಡೀತಾ ಅದು ಉದ್ಘಾಟನೆ ಹಂಗೆ ಬಿದ್ದಿದೆ. ಅದು ಕಂಪ್ಲೀಟ್ ಆಗಿದೆ. ಬಟ್ ಅದು ಇರ್ಲಿ ಬಿಡ್ರಿ, ಅದು ನಿಮ್ಗೆ ಯಾವಾಗ ಅನುಕೂಲ ಆಗ್ತೈತಿ, ನಿಮಗೆ ಯಾವಾಗ ಫೈದೆ ಆಗ್ತೈತಿ ಅವಾಗ ಉದ್ಘಾಟನೆ ಮಾಡ್ರಿ. ಅದು ಬಿಟ್ಬಿಡ್ರಿ. ಇದು ಜನರಿಗೆ ಬೇಕಾಗಿದೆ ಅರ್ಜೆಂಟಾಗಿ. ಇದು ಜನರಿಗೆ ಬೇಕಾದ್ರೆ ಅರ್ಜೆಂಟ್ಗೆ ಜನರಿಗಾಗಿ ಅರ್ಪಣೆ ಮತ್ತು ಅದು ಲೋಕಾರ್ಪಣೆ ಮಾಡಿ ಜನರಿಗೆ ಕೊಡ್ರಿ ಅಂತ ಹೇಳಿ ಬಯಸ್ತೇನೆ. ಉಸ್ತುವಾರಿ ಮಂತ್ರಿ ಇರಲಿ, ನಗರ ಶಾಸಕರು ಏನ್ ಜವಾಬ್ದಾರಿ ಇದೆ? ಇಲ್ಲಿಗಲ್ ಎಲ್ಲ ಕೆಲಸ ಆಗಬೇಕು. ಇಂದಿರಾ ಕ್ಯಾಂಟೀನ್ ಅಂತ ಹೇಳಿ ಇಂದಿರಾ ಅವ್ರ ಹೆಸರು ಇಟ್ಟಾರ ಇವರು. ಇಲ್ಲಿ ರಾತ್ರಿ ಬಂದು ಬೇರೆ ಬೇರೆ ಕೆಲಸ ಆಗೋದು, ದಾರು ಕುಡುದು, ಇಲ್ಲಿ ಉಚ್ಚಿ ಮಾಡೋದು, ಟಾಯ್ಲೆಟ್ ಮಾಡೋದು ಅಂತೇಳಿ ಇಂಥ ಇಲ್ಲಿಗಲ್ ಎಲ್ಲ ಕೆಲಸ ಆಗಬೇಕು. ಮತ್ತೆ ಮಹಿಳೆಯರಿಗೆ ತೊಗೊಂಬರಾಗಂತೇಳಿ ಅಲ್ಲಿ ಆಟೋರೆಲ್ಲ ಆರೋಪ ಮಾಡಾಕತ್ತಾರ. ಆದ್ರೆ ಅದಕ್ಕೆ ಏನ್ ಜವಾಬ್ದಾರಿ ಅಂತ ನೋಡ್ರಿ, ಇದು MB ಪಾಟೀಲ್ರಾಗ್ಲಿ ಯತ್ನಾಳಗೌಡ್ರಾಗ್ಲಿ ಮಹಾನಗರ ಪಾಲಿಕೆ ಆಗ್ಲಿ ಜಿಲ್ಲಾಡಳಿತ ಯಾರೇ ಆಗ್ಲಿ ಅವರಿಗೆ ಯಾವಾಗ ಫೈದೆ ಸಿಗ್ತೈತಿ ಅದು ಕ್ಯಾಲ್ಕುಲೇಷನ್ ಮಾಡಿ ಜನರಿಗೆ ಕೊಡೋರು. ಅವ್ರಿಗೆ ಯಾವಾಗ ಅನುಕೂಲ ಆಗ್ತದೆ ಅವಾಗ ಜನರಿಗೆ ಕೊಡೋರು. ಅವ್ರೇನ್ ತಿಳ್ಕೊಂಡ್ರ ಇದು ಸರ್ಕಾರ ದುಡ್ಡು. ಹೌದಪ್ಪ, ಸರ್ಕಾರ ದುಡ್ಡು. ಬಟ್ ಕೊಡೋರು ಯಾರು? ಜನತೆ ಅಲ್ಲ. ನಮ್ಮ ಕರ್ನಾಟಕದ ಜನರ ಟ್ಯಾಕ್ಸ್ GST ದುಡ್ಡೇ ಹೋಗುತ್ತಲ್ಲ ಸರ್ಕಾರಕ್ಕೆ. ಇದು ಜನರ ದುಡ್ಡಿಂದ ಆಗ್ತಾ ಇದೆ. ಇಲ್ಲ, ಜನರ ದುಡ್ಡಿಂದ ಆಗ್ತಾ ಇದ್ರೆ ಜನರ ದುಡ್ಡಿಂದ ಆಗ್ತಾ ಇದ್ರೆ ಜನರಿಗೆ ಅರ್ಜೆಂಟಾಗಿ ಮಾಡ್ಕೊಡ್ಬೇಕು. ಇಲ್ಲೋ ಅವ್ರೇನಂತಾರೆ, ನಾವು ಮನ್ಸಿಗೆ ಬಂದಾಗ ಯಾವಾಗ ಮಾಡೋರು, ನಮ್ಗೆ ಅನುಕೂಲ ಬಂದಾಗ ಮಾಡೋರು, ನಮ್ಗೆ ಟೈಮ್ ಸಿಕ್ಕಾಗ ಮಾಡೋರು ಉದ್ಘಾಟನೆ. ಈ ತರ ಮೈಂಡ್ ಸೆಟ್ ಇದ್ರೆ ಮತ್ತೆ ಸರ್ಕಾರಕ್ಕೆ ಮತ್ತೆ ಜನರಿಗೆ ಹೆಂಗ್ ಅನುಕೂಲ ಆಗ್ತದೆ ಅಂತ ನಾ ಹೇಳಕ್ ಬಯಸ್ತೇನೆ. ಮಹಾನಗರ ಪಾಲಿಕೆ ಆಗ್ಲಿ ಜಿಲ್ಲಾಡಳಿತ ಆಗ್ಲಿ ಈ ರಾಜಕಾರಣಿಗಳಾಗ್ಲಿ ಅವ್ರಿಗೆ ಸೀರಿಯಸ್ನೆಸ್ ಇಲ್ಲ, ಅವ್ರಿಗೆ ಒಂದು ಕಳಕಳಿ ಇಲ್ಲ. ಜನರಿಗೆ ನಾವು ಜನರು ಓಟ್ ಹಾಕ್ತಾರಲ್ಲ, ನಮಗೆ ಜನರಿಗೆ ಏನಾದ್ರು ಒಂದು ಉಪಕಾರ ಮಾಡ್ಬೇಕಲ್ಲ. ಓಟ್ ಹಾಕೋರಿಗೆ ಒಂದು ಏನಾದ್ರು ಇಂಥ ಒಳ್ಳೆ ಒಂದು ಕ್ಯಾಂಟೀನ್ ಆಗ್ಲಿ, ಒಂದು ನೀರಿನ ವ್ಯವಸ್ಥೆ ಆಗ್ಲಿ ಏನಾದ್ರು ಜನರಿಗೆ ಕೊಡ್ಬೇಕಂತ ಅರ್ಜೆಂಟಿಗೆ ಅವರು ಬಯಸ್ತಾ ಇಲ್ಲ. ಅವ್ರ ನಿರ್ಲಕ್ಷ್ಯ ಟೋಟಲಿ ಜನರ ವಿಚಾರಗಳ ನಿರ್ಲಕ್ಷ್ಯ ಮಾಡ್ಕೊತಾ ಬರ್ತಾ ಇದಾರೆ. ಟೋಟಲಿ ಹೇಳ್ಬೇಕಾದ್ರೆ ನೋಡ್ರಿ, 1 ವರ್ಷ ಯಾರ ಕೈತಾರ, 1 ವರ್ಷ ಯಾರ ಇನ್ಸ್ಟಾಲ್ ಮಾಡಿ ಬಿಡ್ತಾರ ಇದು ಇಂದಿರಾ ಕ್ಯಾಂಟೀನ್. ಇನ್ನೂ ನೋಡ್ರಿ, ಇನ್ನು ನಗರಗಳಲ್ಲಿ ಇನ್ನೂ ಇಂದಿರಾ ಕ್ಯಾಂಟೀನ್ ಜಾಸ್ತಿ ಆಗ್ಬೇಕು, ಇನ್ನೂ ಪಬ್ಲಿಕ್ ಟಾಯ್ಲೆಟ್ಸ್ ಜಾಸ್ತಿ ಆಗ್ಬೇಕು. ಇದು ಯಾವಾಗ ಮಾಡ್ತೀರಪ್ಪ? ಯಾವಾಗ ಹರ್ಷ ಶೆಟ್ಟಿ ಅವರು ಮಾಡಿದ್ರು ಇವೆಲ್ಲ ಪಬ್ಲಿಕ್ ಟಾಯ್ಲೆಟ್ಸ್ಗಳು. ಇನ್ನು ಸುಮಾರು ಕಡೆಗಳಲ್ಲಿ ಪಬ್ಲಿಕ್ ಟಾಯ್ಲೆಟ್ ಮಾಡ್ಬೇಕು. ದುನಿಯಾ ಜಾಗ ಇದೆ, ಜಾಗ ಇಲ್ಲ ಅಂತಿಲ್ಲ, ಇದೆ. ಬಟ್ ನೀವು ಇಚ್ಛಾಶಕ್ತಿ ನಿಮ್ ಮನಸ್ಸಿಲ್ಲ ಮಾಡ್ಲಿಕ್ಕೆ. ಪಬ್ಲಿಕ್ ಟಾಯ್ಲೆಟ್ಸ್ ಬೇಕ್ರಿ. ಇಂದಿರಾ ಕ್ಯಾಂಟೀನ್ ಇನ್ನೂ ಆಗ್ಬೇಕು ಜಾಸ್ತಿ, ಪಬ್ಲಿಕ್ಕಿಗೆ ಅನುಕೂಲ ಆಗ್ಬೇಕಂತ ಹೇಳಕ್ ಬಯಸ್ತೇನೆ. ಸರ್, ಇದು ಬಸ್ ಸ್ಟ್ಯಾಂಡ್ ಅಂದ್ರೆ ರಾತ್ರಿ ಹಳ್ಳಿ ಆಗ್ಬಿಟ್ಟು ಹಳ್ಳಿಯಾಗ ಬಸ್ ಸ್ಟಾಪ್ ಇರ್ತವಲ್ಲ ಆ ಟೈಪ್ ಆಗ್ಬಿಟ್ಟು ಇಲ್ಲಿ ಲೈಟ್ ಇರ್ಬೋದಲ್ಲ. ಸರ, ನೀವು ಜಮಖಂಡಿ ಬಸ್ ಸ್ಟ್ಯಾಂಡ್ ನೋಡ್ರಿ, ಸಿಂಗಾಪುರ ಹೈಟೆಕ್ ಬಸ್ ಸ್ಟ್ಯಾಂಡ್ ಆಗೈತ್ರಿ. ಜಮಖಂಡಿ ತಾಲೂಕದು ಅದು ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡ್ಯಾರ ಜಮಖಂಡಿ ಬಸ್ ಸ್ಟ್ಯಾಂಡ್. ಆ ಜಮಖಂಡಿ ಬಸ್ ಸ್ಟ್ಯಾಂಡ್ ಕಿಂತ ಹತ್ತತ್ತಾಗೈತಿದು. ಇದು ಒಂದು ಏನದು ಹಳೆ ಹಿಡಿದು ಇದ್ದಿದ್ದು ಬಸ್ ಸ್ಟ್ಯಾಂಡ್. ನಾ ಮೊದ್ಲೇ ಹೇಳಿನಿ, ಹಾಸನ ಮತ್ತ ಹುಬ್ಳಿ ಬಸ್ ಸ್ಟ್ಯಾಂಡ್ಗಳು ನೋಡಿ ಕಲೀರಿ. ಸ್ಮಾರ್ಟ್ ಸಿಟಿ ಅನ್ ಮಣ್ಣಾಗ ಮಾಡ್ತಾರ. ಅವರು ಕಾರ್ನಾಗ ಬರ್ತಾರ, ಅವ್ರೇನ್ ಬಸ್ಸಿಗೆ ಹೋಗ್ತಾರ. ಯತ್ನಾಳಗೌಡ್ರಾಗ್ಲಿ MB ಪಾಟೀಲ್ ಅವರು ನೋಡ್ರಿ AC ಕಾರ್ನಲ್ಲಿ ಅಡ್ಡಾಡೋರು. ಅವ್ರಿಗೆ ಗೊತ್ತಿರಂಗಿಲ್ಲ ಬಸ್ ಸ್ಟ್ಯಾಂಡ್ ಏನೈತಿ, ಯಾವ ತರ ಇದೆ. ಬಂದ್ ಸರ್ವೆ ಮಾಡ್ಯಾರ. ಯತ್ನಾಳಗೌಡ್ರು ಯಾವಾಗ ಬಂದ್ ನೋಡ್ಯಾರನ, ಇನ್ಸ್ಪೆಕ್ಷನ್ ಮಾಡ್ಯಾರನ. ನೋಡ್ರಿ, ಅವರು ಇನ್ಸ್ಪೆಕ್ಷನ್ ಹೆಂಗ್ ಮಾಡ್ಬೇಕಂದ್ರ ಕ್ಯಾಜುವಲಿ ಬರ್ಬೇಕ್ರಿ. ಅವ್ರು ಪಟ್ಟದ ಬಂದ್ ನೋಡ್ಕೋಬೇಕು, ಏನೇನ್ ಸಮಸ್ಯೆ ಇದೆಯಪ್ಪ ಇಲ್ಲೆಲ್ಲ, ಜನರಿಗೆ ಏನೇನ್ ಸಮಸ್ಯೆ ಆಗ್ತಾ ಇದೆ ನೋಡ್ಬೇಕು. ಬಂದು ಯಾರ ಮಾತು ಕೇಳಿ ನಾ ಬಸ್ ಸ್ಟ್ಯಾಂಡ್ ಒಳ್ಳೇದಿದೆ ನೀವು ನಮ್ಮನ್ನ ಸುಮ್ನೆ ಬಂಡಲ್ ಬಾಜಿ ಮಾತಾಡ್ತಾರಲ್ಲ, ಬಂದು ನೋಡ್ರಿ ಅಂತ ಏನ್ ಪರಿಸ್ಥಿತಿ ಇವತ್ತು ಬಸ್ ಸ್ಟ್ಯಾಂಡ್ ಗತಿ ಏನಿದೆ ಇವತ್ತು. ಎಲ್ಲಿ ಬೇಕಾದಲ್ಲಿ ಹುಚ್ಚು ಹೊಡಿತಾರ, ಎಲ್ಲಿ ಬೇಕಾದಲ್ಲಿ ಗಲೀಜಿದೆ ಬಸ್ ಸ್ಟ್ಯಾಂಡ್. ನೋಡ್ರಿ, ಹೈಟೆಕ್ ಮಾಡ್ಬೇಕಾದ್ರ ಇಚ್ಛಾಶಕ್ತಿ ಮನಸ್ಬೇಕು, ಸೆಕ್ಯೂರಿಟಿ ಇಡ್ಬೇಕ್ರಿ. ಈ KSRTC DC ಇರ್ಲಿ ಅಥವಾ ನಮ್ಮ ಜಿಲ್ಲಾಧಿಕಾರಿಯವರು ಇರ್ಲಿ ಅಥವಾ ನಮ್ಮ MB ಪಾಟೀಲ್ ಇರ್ಲಿ ಯತ್ನಾಳಗೌಡ್ರಾಗ್ಲಿ, ಅದು ಕಾಳಜಿ ವಹಿಸ್ಬೇಕ್ರಿ. ಜನರ ಸಂಬಂಧ ಒಂದು ಕಾಳಜಿ ವಹಿಸ್ಬೇಕು.
ಓಟ್ ತಗೋತೀರಿ, GST ಟ್ಯಾಕ್ಸ್ ಕೊಡ್ತೇವಲ್ಲ, ನಾವು ಪುಕ್ಕಟ್ ಕೊಡಂಗಿಲ್ಲ ನಮಗೆ. ನಮ್ದೇ ದುಡ್ಡು ನೀವು ನಮಗ ಅರ್ಪಣೆ ಮಾಡ್ತಾ ಇಲ್ಲ ಅಂದ್ರೆ ನಿಂತು ಹೊಯ್ಕೋಬೇಕಾ ಇಲ್ಲಿ? ಮತ್ತೆ ಯತ್ನಾಳ್ ಹೇಳ್ತಾರೆ ನಮ್ಮ ವಿಜಯಪುರ ನಗರ ಸುಂದರ ನಗರ ಅವಾರ್ಡ್ ಸಿಕ್ಕು ಅಂತಾರೆ. ಈ ಸುಂದರ ನಗರ ಅವಾರ್ಡ್ ಏನ್ ಮಣ್ಣಂಗ್ ಸಿಗಿ ಸುಮ್ನೆ ಬಂಡಲ್ ಬಾಜಿ ಮಾತಾಡಿದ್ರೆ ಎಲ್ಲ ಸುಮ್ನೆ ಬಂಡಲ್ ಬಾಜಿನೇ ಎಲ್ಲ. ಇವು ಎಲ್ಲ ಬಂಡಲ್ ಬಾಜಿ ಬಿಡ್ರಿ. ನಮ್ಮೆಲ್ಲ ಅವ್ರೇನ್ ತಿಳ್ಕೊಂಡ್ರ, ಜನರು ಹುಚ್ಚರ ಅಂತ ತಿಳ್ಕೊಂಡಾರ ಅವ್ರು. ರಾಜಕಾರಣಿಗಳು ಜನರು ಪೆಬ್ ನನ್ ಮಕ್ಳು ಅಂತ ತಿಳ್ಕೊತಾರ ಅವ್ರು. ಅದಕ್ಕೆ ಅವ್ರು ಮನ್ಸಿಗೆ ಬಂದಂಗ ಮಾತಾಡ್ತಾರ, ಮನ್ಸಿಗೆ ಬಂದಂಗ ಮಾಡತಾರ ಅವ್ರು. ಇಲ್ಲಿ ಜನರು ಬರಂಗಿಲ್ಲ ಅಂತ ಗೊತ್ತೈತಿ ಅವ್ರಿಗೆ. ಜನರು ಮುಂದೆ ಬರಂಗಿಲ್ಲ ಹೇಳಲಿಕ್ಕೆ, ಬಾಯಿ ಮುಚ್ಚಾಕ್ ಬರ್ತೈತಿ ಅಂತ ಹೇಳಿ ಅವ್ರ ಮನ್ಸಿಗೆ ಬಂದಂಗ ಮಾಡಾಕ್ತಾರ. ಅಷ್ಟು ಹೇಳಿಕ್ ಬಯಸ್ತೇನೆ. ನೀವು MB ಪಾಟೀಲ್ ಅವ್ರ ರೆಸ್ಪಾನ್ಸಿಬಿಲಿಟಿ ಏನದು? ಉಸ್ತುವಾರಿ ಮಂತ್ರಿ ಅದಾರ, ರಾಜ್ಯದಲ್ಲಿ ಅವ್ರದೇ ಸರ್ಕಾರ ಇದಾರೆ, ಅವ್ರಿಗೆ ಹೆಸರು ಇಟ್ಟಾರ ಮಾಜಿ ಪ್ರಧಾನಿ, ಅವ್ರದೇ ಪಕ್ಷ ಇಂದಿರಾ ಗಾಂಧಿ ಅವರು. ನೋಡ್ರಿ ಸರ, ಈ MB ಪಾಟೀಲ್ ಅಂದ್ರೆ ಉಸ್ತುವಾರಿ ಅಂದ್ರೆ ಬಿಜಾಪುರದ ಬಾಸ್ ಅಂತಾರ. ಯಾ ಬೋಲ್ಯಾ? ಬಾಸ್ ಅಂದ್ರೆ ಎಲ್ಲಾರ್ಗಿ ಆರ್ಡರ್ ಮಾಡೋರು. ಅವ್ರು ಆರ್ಡರ್ ಮಾಡಿದ್ರೆ ನಾಳೆನೆ ಉದ್ಘಾಟನೆ ಆಗ್ತಿದ್ದು. ಅವ್ರ ಮನಸ್ಸು ಇಚ್ಛಾಶಕ್ತಿ ವಹಿಸಿದ್ರೆ ನಾಳೆನೆ ಓಪನಿಂಗ್ ಆಗ್ತಿದ್ದು. ಅವ್ರು ಬಿಜಿ ಇದಾರೋ ಏನದಾರೋ ನಮ್ಗೆ ಗೊತ್ತಿಲ್ಲ. ಅವರು ಆರ್ಡರ್ ಮಾಡ್ಬೇಕು. ಜಿಲ್ಲಾಧಿಕಾರಿಗಾಗ್ಲಿ, KSRD DC ಆಗ್ಲಿ, ಮಹಾನಗರ ಪಾಲಿಕೆ ಆಗಿ ನಾಳೆನೆ ಇಂದಿರಾ ಕ್ಯಾಂಟೀನ್ ಓಪನ್ ಆದ್ರೆ ಒಂದೇ ಒಂದು ಆರ್ಡರ್ ಬಂದ್ರೆ ಓಪನ್ ಆಗ್ತೈತಿ. ಅವ್ರು ಆರ್ಡರ್ ಮಾಡ್ತಾ ಇಲ್ಲ. ಗಮನಕ್ಕೆ ಬಂದೈತಿ, ಎಲ್ಲ ಗೊತ್ತೈತಿ. ಈಗ ನೋಡ್ರಿ, ಇವತ್ತ ಯಾವ್ದದು ನಮ್ಮ ಬೇಗಂ ತಾಲಾಬ್ ನೋಡ್ರಿ, ಯಾವಾಗ ಉದ್ಘಾಟನೆ ಆಗ್ಬೇಕೈತಿಲ್ಲ, ಜನರಿಗೆ ಕೊಡ್ತಾರನ. ಜನರ ಟ್ಯಾಕ್ಸ್ ದುಡ್ಡು ಎಲ್ಲ ಖರ್ಚಾಗ್ತಾ ಇದೆ ಇವತ್ತು. ಟೋಟಲಿ ಎಂಟೈರ್ ಕರ್ನಾಟಕದಲ್ಲಿ, ಎಂಟೈರ್ ಬಿಜಾಪುರದಲ್ಲಿ ಏನೇ ಕೆಲಸ ಆದ್ರೂ GST ಟ್ಯಾಕ್ಸ್ ಜನರ ದುಡ್ಡು ಇಲ್ಲ. ಒಂದು ಬಿಕಾರಿ ಟ್ಯಾಕ್ಸ್ ಕೊಡ್ತಾನ ಇಲ್ಲಿ ಬಿಜಾಪುರದಾಗ. ಒಂದು ಬಿಕಾರಿ ಬೆಳಗ್ಗೆ ಎದ್ದು ಕೂಡಲೇ ಟ್ಯಾಕ್ಸ್, ಹಾಲಿನ ಪಾಕೆಟ್ ದಿಂದ ಸ್ಟಾಲ್ ಹೋಗಿದ್ರೆ GST ಟ್ಯಾಕ್ಸ್. ಮತ್ತೆ ಯಾರ ದುಡ್ಡು? ನಮ್ದು ದುಡ್ಡು ಇಲ್ಲ. ಎಲ್ಲಾ ಸಾರ್ವಜನಿಕ ಕೆಲಸಗಳು, ಸಾರ್ವಜನಿಕ ಏನೇ ಆಗ್ಲಿ, ರಸ್ತೆ ಆಗ್ಲಿ, ಏನೇ ಆಗ್ಲಿ, ಎಲ್ಲ ಖರ್ಚಾಗ್ತಾ ಇರೋದು ನಮ್ಮ ಸಾರ್ವಜನಿಕ ದುಡ್ಡಿಂದ. ಬಟ್ ಯಾಕೆ ಜನರಿಗೆ ಕೊಡ್ತಾ ಇಲ್ಲಪ್ಪ ನೀವು? ಎಷ್ಟು ನಿರ್ಲಕ್ಷ್ಯ ಯಾಕೆ ವಹಿಸ್ತಾ ಇದ್ರಿ? ಗಮನಕ್ಕೆ ಐತಿ. ಅವ್ರಿಗೆ ಏನಂತ, ಅವ್ರು ಏನೋ ವಿಚಾರ, ಅಟಲ್ ಕ್ಯಾಂಟೀನ್ ಅದ್ರ ಮಾಡ್ತಿದ್ರು ಅವ್ರು. ಅನ್ನಪೂರ್ಣ ಕ್ಯಾಂಟೀನು, ಅಟಲ್ ಕ್ಯಾಂಟೀನು ಅವ್ರು ಇನ್ನೂ ಮಾಡಿಲ್ಲ. ಹಾಗಾದ್ರೆ ಮಾಡ್ತಿದ್ರ ಇವತ್ತು ನಾಳೆನೇ ಉದ್ಘಾಟನೆ ಮಾಡ್ತಿದ್ರು ಅವ್ರು. ಯತ್ನಾಳ್ ತಿಳಿತಿಲ್ಲ ನಿಮಗೆ? ಈಗ ಇಂದಿರಾ ಕ್ಯಾಂಟೀನ್ ಐತಿ, ಅದು ಸಂಬಂಧ ಇಲ್ಲ ಅವ್ರಿಗೆ. ಹಿಂಗ ಟೋಟಲಿ ಹೇಳ್ಬೇಕಂತ ಬಯಸ್ತೇನೆ. ಹಮ್ಜಾ ಮೆಹಬೂಬ್, ಹೆರಿಟೇಜ್ ಆಕ್ಟಿವಿಸ್ಟ್, ಬಿಜಾಪುರ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।